ಗೌರ್ಮೆಂಟ್ ಸರ್ಕಾರಿ ಕೆಲಸ ಅಂತ ದೇವ್ರ ಕೆಲಸ ಅಂತಾರೆ ಈ ತರ ಎಲ್ಲ ಇಟ್ರೆ ಹೆಂಗಿರಿ ಇದೆಲ್ಲ. ಅಲ್ಲ ನಿಮ್ ಬಿಲ್ಡಿಂಗ್ ಆದ್ರೆ ಇದು ಈ ಅವಸ್ಥೆ ಇರ್ತಿದ್ರೇನ ಅದಕ್ಕೆ ಎಷ್ಟು ಕ್ಲೀನ್ ಮಾಡ್ತಿದ್ವಿ, ಬೆಳಗ್ಗೆ ತೊಳೆದು ಸಾಯಂಕಾಲ ತೊಳೆದು ಎಲ್ಲ ಮಾಡ್ತಿದ್ವಿ, ಸೆಕ್ಯೂರಿಟಿ ಇರ್ತಿದ್ವಿ. ಇದಕ್ಕೆ ಯಾರು ಏನು ಗತಿನೇ ಇಲ್ದಂಗ ಆಗಿದೆ ಸ್ಮಾರ್ಟ್ ಸಿಟಿ ಅಂದ್ರೆ ಅದು. ಇದ್ರ ನಮ್ ಕುಂತು ಪಾಪ ರೋಡಲ್ಲಿ ಕುಂತು ವ್ಯಾಪಾರ ಮಾಡ್ತಾ ಇದಾರೆ. ಪಾಪ ಮಳೆ ಅನ್ನಂಗಿಲ್ಲ ಚಳಿ ಹಂಗಿಲ್ಲ ಅವರೆಲ್ಲ ಕೂಡ್ತಾ ಇದಾರೆ. ಅವ್ರ ಒಂದ್ ಅಂಗಡಿ ವ್ಯವಸ್ಥೆ ಮಾಡ್ಕೊಟ್ರ ಬಹಳ ಅನುಕೂಲ ಆಗುತ್ತೆ. ಇದೇ ಸ್ವಂತ ಯಾರ ರಾಜಕೀಯವ್ರದಾಗಿದ್ರ ಹಿಂಗ್ ಹಿಡಿದಿದ್ರೇನ್ರಿ, ಅದಕ್ಕೆಲ್ಲ ಸೆಕ್ಯೂರಿಟಿ ಇರ್ತಿದ್ರು ಎಲ್ಲ ಇರ್ತಿದ್ರು. ನಮಸ್ಕಾರ ಸ್ನೇಹಿತರೆ. ಮಾನವ ಹಕ್ಕುಗಳ ಒಕ್ಕೂಟ ಒಂದು ಸಂಘ ಎಲ್ಲಿ ತಪ್ಪು ನಡೆಯಂತೈತಿ, ಆಮೇಲೆ ಎಲ್ಲೆಲ್ಲಿ ನಷ್ಟ ಆಗಂತೈತಿ, ಆಮೇಲೆ ಜನರಿಗೆ ಎಲ್ಲೆಲ್ಲಿ ತೊಂದರೆ ಆಗಂತೈತಿ, ಅದ್ರ ಬಗ್ಗೆ ಒಂದೊಂದೇ ಕಾರ್ಯಕ್ರಮ ರೂಪಿಸ್ಕೊಳ್ತಾ ಇದಾವೆ. ಅದನ್ನು ಪರಿಹರಿಸಕ ಈ ಒಂದು ಮಾನವ ಹಕ್ಕುಗಳ ಒಕ್ಕೂಟದವರ ಶ್ರಮನ ವಹಿಸ ಅಂತಾರ. ಅದೇ ರೀತಿಯಲ್ಲಿ ಇವತ್ತ ಯಾವ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತಂದ್ರೆ ಒಂದು ಹುಬ್ಬಳ್ಳಿಯ ಜನತಾ ಬಜಾರ್. ಈ ಒಂದು ಜನತಾ ಬಜಾರ್ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಸುಮಾರು 18 ಕೋಟಿ 50 ಲಕ್ಷ ರೂಪಾಯಿದಾಗ ಖರ್ಚು ಮಾಡಿ ಒಂದು ಸುಂದರವಾಗಿ ಬಿಲ್ಡಿಂಗ್ ಅನ್ನ ಕಟ್ಟಿದ್ರೆ. ಆದ್ರೆ ಈ ಒಂದು ಬಿಲ್ಡಿಂಗ್ ನಿಂದ ಸರ್ಕಾರಕ್ಕೂ ಉಪಯೋಗ ಇಲ್ಲ, ಅದೇ ರೀತಿಯಲ್ಲಿ ಜನರಿಗೂ ಉಪಯೋಗ ಇಲ್ಲ. ಬದಲಾಗಿ ಕುಡುಕರಿಗೆ ಮತ್ತ ಇಂತ ಕೆಲಸ ಮಾಡೋರ್ಗ ಮಾತ್ರ ಬಹಳ ಉಪಯೋಗವಾಗಿರುವಂತದ್ದಾಗೈತಿ. ಈ ಜನತಾ ಬಜಾರ್ನ 2020 ಕಟ್ಟಾಕ್ ಪ್ರಾರಂಭ ಮಾಡಿ 2022 ಮುಗಿಸಿದ್ರೆ, ಫೆಬ್ರವರಿ 2023 ಉದ್ಘಾಟನೆನೂ ಮಾಡಿದ್ರೆ. ಆದ್ರೆ ಅಂಗಡಿಕಾರರಿಗೆ ಈ ಅಂಗಡಿಯನ್ನು ಮಾತ್ರ ಹಂಚಲಿಲ್ಲ. ಈಗ ವ್ಯಾಪಾರಸ್ಥರಿಗೂ ಮತ್ತ ಏನು ಪಾಲಿಕೆಯವರಿಗೂ ಸ್ವಲ್ಪ ಏನೋ ಸಮಸ್ಯೆನೂ ಆಗೈತಿ. ಆದ್ರೆ ಈ ಜನತಾ ಬಜಾರ್ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಕೋಟಿಗಟ್ಲೆ ಹಣ ಹಾಕಿ ಕಟ್ಟಿದ್ರೆ. ಆದ್ರೆ ಇದರ ಪರಿಸ್ಥಿತಿ ನಿಮ್ಮ ಕಣ್ಣು ಮುಂದೆನೆ ಐತಿ. ಈ ಒಂದು ಪರಿಸ್ಥಿತಿ ನೀವ ನೋಡ್ರಿ ಇಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಜನತಾ ಬಜಾರ್ನ ತಿಪ್ಪೆ ತರ ಮಾಡಿದ್ದಾರೆ ಅಂತಂದ್ರೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ವಾಚ್ಮನ್ ಇಟ್ಟಿಲ್ಲ, ಒಂದು ಗ್ಲಾಸ್ ಗಳನ್ನ ಯಾವ ರೀತಿ ಹೊಡೆದು ಹಾಕಿದ್ದಾರೆ. ಹಳೆ ಜನತಾ ಬಜಾರ್ ಇದ್ದಾಗ ಅಲ್ಲಿದ್ದ ವ್ಯಾಪಾರಸ್ಥರ ಬಹಳ ನೆಮ್ಮದಿ ಆಗಿದ್ರೆ. ಯಾಕಂತಂದ್ರೆ ಅದು ಏನೋ ಸಣ್ಣ ಅಂಗಡಿ ಇದ್ರು ಸಹ ಅವ್ರ ಒಂದು ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ರೆ. ಇದು ಏನ್ ಸ್ಮಾರ್ಟ್ ಸಿಟಿ ಅಡಿದಾಗಿ ಜನತಾ ಬಜಾರ್ ಮಾಡಿದ್ರಲ್ಲ, ಅಲ್ಲಿ ಏನ್ ಮೊದ್ಲು ಇದ್ದಂತ ವ್ಯಾಪಾರಸ್ಥರ ಬಹಳಷ್ಟು ಕಷ್ಟದಾಗ ಅದಾರ. ಅವ್ರು ಏನ್ ಮಾಡ್ಬೇಕು ಅವ್ರಿಗೆ ತಿಳಿಯ ಅಂತಿಲ್ಲ. ಈಗ ಎಲ್ಲಾ ಬಿಲ್ಡಿಂಗ್ ಐತೆ, ಎಲ್ಲಾ ಐತೆ, ಆದ್ರೆ ಅಂಗಡಿಕಾರರಿಗೆ ಆ ಬಾಡಿಗೆ ಕೇಳಿದ್ರೆ ಜೀವ ಹೋಗುವಂತದಾಗ ಅಂತೈತಿ ಅವ್ರಿಗೆ. ಏನಕ್ಕಂತಂದ್ರೆ ಅಷ್ಟು ಬಾಡಿಗೆ ಕೊಟ್ಟ ಅಲ್ಲಿ ಅಂಗಡಿ ನಡೆಸುವಂತದ್ದ ಅವ್ರ ಕಡೆ ಶಕ್ತಿ ಇಲ್ಲ. ಅದೇ ರೀತಿಯಲ್ಲಿ ನಾವು ಈಗ ಏನ್ ಜನತಾ ಬಜಾರ್ಗೆ ಸಂಬಂಧಪಟ್ಟ ಅಧಿಕಾರಿಗೆ ತಿಳ್ಕೊಳ್ಬೇಕಾಗೈತಿ. ಸರ್ಕಾರ ಇರುವಂತದ್ದ ಬಡವರಿಗೆ ಹೊರತು ಬಡವರ ಹೊಟ್ಟೆ ಮೇಲೆ ಹೊಡೆಯಲಿಕ್ಕಲ್ಲ ಅಂತಂದ್ರೆ ಈ ಜನತಾ ಬಜಾರ್ ವಿಷಯದಲ್ಲಿ ಮಾನವ ಹಕ್ಕುಗಳ ಒಕ್ಕೂಟದ ಸದಸ್ಯರ ಏನ್ ಹೇಳ್ತಾರೆ ಅಂದ್ರೆ ಕೇಳೋಣ ಬನ್ರಿ ನಾವು. ನಮಸ್ಕಾರ. ಇದು ಸ್ಮಾರ್ಟ್ ಸಿಟಿ ಜನತಾ ಬಜಾರ್ ನೋಡ್ರಿ. ಇದು ಸ್ಮಾರ್ಟ್ ಸಿಟಿ 18 ಕೋಟಿ 35 ಲಕ್ಷ ಖರ್ಚಾಗಿದೆ. ನೋಡ್ರಿ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಎಷ್ಟು ನೋಡಿದ್ರೆ ಬಹಳ ಚೆನ್ನಾಗಿದೆ ನೋಡ್ರಿ. ಎಲ್ಲ ಕಡೆ ಏನಿದೆ ಎಲ್ಲ ನನ್ಗೆ ಬಹಳ ಮನಸ್ಸಿಗೆ ಬಹಳ ಇದಾಗಿತ್ತು, ತೃಪ್ತಿ ಆಗಿತ್ತು ಸ್ಮಾರ್ಟ್ ಸಿಟಿ ನೋಡಿ. ಈಗ ಒಳಗಡೆ ಹೋಗಿ ನೋಡಿದ್ರೆ ಇದ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ತಿಳಿತಾ ಇಲ್ಲ. ನೋಡ್ರಿ ಸ್ಮಾರ್ಟ್ ಸಿಟಿ ಅಂದ್ರೆ ನಮ್ಮ ಹುಬ್ಬಳ್ಳಿಗೆ ಒಂದು ಬಂದಿದೆ, ಮಾರ್ಕೆಟ್ ಬಂದಿದೆ ಅಂತ ಹೇಳಿ ನಮಗೂ ಬಹಳ ಖುಷಿ. ಒಂದು ಸಿಸ್ಟಮೆಟಿಕ್ ಆಗಿದೆ, ಹೊರಗಡೆ ನೋಡಿ ಎಲ್ಲ ಮಾಡಿದ್ದಾರೆ. ಆದ್ರೆ ನಮ್ಮ ಜನಗಳಿಗೆ ಒಳ್ಳೆ ಟೈಪಲ್ಲಿ ಒಳ್ಳೆ ಅಂಗಡಿಗಳು ಒಂದು ಇದರಿಂದ ಲೈನ್ ನಿಂದ ಬಂದು ಎಲ್ಲ ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಬಹಳ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಇದು ನೋಡ್ರಿ, ಇದೆಲ್ಲ ಗ್ಲಾಸ್ ಹೊಡೆದ್ದು, ಕಸ ಚೆಲ್ಲಿದ್ದು. ಆಮೇಲೆ ಇದು ನೋಡ್ರಿ, ಇದೆಲ್ಲ ಗ್ಲಾಸ್ ಹೊಡೆದೆಲ್ಲ ಇದೆ. ಇಲ್ಲಿ ಗ್ಲಾಸ್ ಹೊಡೆದಾರ. ಆಮೇಲೆ ಇದು ಕೇಬಲ್ ಕಿತ್ತಾರೆ. ಇದು ನೋಡ್ರಿ, ಎಲ್ಲ ಕೇಬಲ್ ಕಿತ್ತಾರೆ ನೋಡ್ರಿ. ಎಲ್ಲ ಬೆಂಕಿ ಹಚ್ಚಿ ಸೆರೆಗೆ ಕುಡಿದು ರಾತ್ರಿ ಕುಂತು ಎಲ್ಲ ಕುಡಿದು ಇಲ್ಲೇ ಟಾಯ್ಲೆಟ್ ಗಿಲೆಟ್ ಮಾಡಿ ಎಲ್ಲ ಬಾತ್ರೂಮ್ ಗಿತ್ರೂಮ್ ಎಲ್ಲ ಇಲ್ಲೇ ಮಾಡಿದ್ದಾರೆ. ಇದೇನ್ರಿ ಇದು? ಇದು ಯಾವ ವ್ಯವಸ್ಥೆ ನೋಡ್ರಿ ಇದು ಸ್ಮಾರ್ಟ್ ಸಿಟಿ ಯಾರು ಇದಾರಲ್ರಿ ನೋಡ್ರಿ ವ್ಯವಸ್ಥೆ. ಇದು ಗೌರ್ಮೆಂಟ್ ಇದು ಗೌರ್ಮೆಂಟ್ ಸರ್ಕಾರಿ ಕೆಲಸ ಅಂತ ದೇವ್ರ ಕೆಲಸ ಅಂತಾರೆ. ಈ ತರ ಎಲ್ಲ ಇಟ್ರೆ ಹೆಂಗಿರಿ ಇದೆಲ್ಲ. ಅಲ್ಲ ನಿಮ್ ಬಿಲ್ಡಿಂಗ್ ಆದ್ರೆ ಈ ಅವಸ್ಥೆ ಇರ್ತಿದ್ರೇನ ಅದಕ್ಕೆ ಎಷ್ಟು ಕ್ಲೀನ್ ಮಾಡ್ತಿದ್ವಿ, ಬೆಳಗ್ಗೆ ತೊಳೆದು ಸಾಯಂಕಾಲ ತೊಳೆದು ಎಲ್ಲ ಮಾಡ್ತಿದ್ವಿ, ಸೆಕ್ಯೂರಿಟಿ ಇರ್ತಿದ್ವಿ. ಇದಕ್ಕೆ ಯಾರು ಏನು ಗತಿನೇ ಇಲ್ದಂಗ ಆಗಿದೆ ಸ್ಮಾರ್ಟ್ ಸಿಟಿ ಅಂದ್ರೆ ಅದು. ಈಗ ನೋಡ್ರಿ 18 ಕೋಟಿ 35 ಲಕ್ಷ ಖರ್ಚು ಮಾಡಿದ್ರೆ ಇದು ಜನ ಕೊಟ್ಟಿದ್ರೆ ಇಪ್ಪತ್ತಿಗೆ ಅರ್ಧ ರೊಕ್ಕ ಕಾರ್ಪೊರೇಷನ್ ಬಂದ್ ಮುಟ್ಟೋಗಿತ್ತು. ಇದ್ರೊಳಗೆ ನಿರ್ಲಕ್ಷ್ಯ ಮಾಡಿ ಇದೆಲ್ಲ ಹಾಳು ಮಾಡ್ತಾ ಇದಾರೆ ಎಲ್ಲ. ಇದು ಯಾರಿಗೆ ಕೊಟ್ಟಂಗ ಆಗ್ಬಿಟ್ಟಿದೆ, ಯಾರಿಗೂ ಬೇರೆ ಜಾಬ್ದಿಂದ ಎಲ್ಲರಿಗೂ ಇದು ಮಾಡಂಗ ಆಗಿದೆ. ಇಲ್ಲೇ ಬಂದ್ ಮಕ್ಕೊಂತಾರ, ಇಲ್ಲೇ ನೋಡ್ರಿ ಎಲ್ಲ ನೋಡ್ರಿ ಅವಸ್ಥೆ ಇದ್ರದ್ದು. ಇದ್ರ ನಮ್ ಕುಂತು ಪಾಪ ರೋಡಲ್ಲಿ ಕುಂತು ವ್ಯಾಪಾರ ಮಾಡ್ತಾ ಇದಾರೆ. ಪಾಪ ಮಳೆ ಅನ್ನಂಗಿಲ್ಲ ಚಳಿ ಹಂಗಿಲ್ಲ ಅವರೆಲ್ಲ ಕೂಡ್ತಾ ಇದಾರೆ. ಅವ್ರ ಒಂದ್ ಅಂಗಡಿ ವ್ಯವಸ್ಥೆ ಮಾಡ್ಕೊಟ್ರ ಬಹಳ ಅನುಕೂಲ ಆಗುತ್ತೆ. ಇದೇ ಸ್ವಂತ ಯಾರ ರಾಜಕೀಯವ್ರದಾಗಿದ್ರ ಹಿಂಗ್ ಹಿಡಿದಿದ್ರೇನ್ರಿ, ಅದಕ್ಕೆಲ್ಲ ಸೆಕ್ಯೂರಿಟಿ ಇರ್ತಿದ್ರು, ಎಲ್ಲ ಇರ್ತಿದ್ರು. ಈ ತರ ನೋಡ್ರಿ ಎಲ್ಲ ಹೆಂಗ್ ಹೇಗಿದೆ ಏನಿದಿಲ್ಲ. ಎಲ್ಲ ಕೇಬಲ್ ಕಿತ್ತಾರ, ವೈರ್ ಕಿತ್ತಾರ.
ಮೇಲ್ಗಡೆ ಎಲ್ಲ ಕರೆಂಟ್ ಎಲ್ಲ ಬೋರ್ಡ್ ಇದೆಲ್ಲ ಕಿತ್ತಾರೆ, ಶಟರ್ಸ್ ಎಲ್ಲ ಓಪನ್ ಮಾಡಿ ಸೇರೆ ಗಿರೆ ಅದು ಇದು ಎಲ್ಲ ಬಹಳ ಅವ್ಯವಸ್ಥೆ ಮಾಡಿದ್ದಾರೆ. ಕೊಟ್ರು ನೆನೆಸರ ಪಾಪ ಅವರು ಅಲ್ಲಿ ಕುಂತು ಎಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ. ಏನ್ ಇದ್ರ ಬಗೆಹರಿಸಿ ಪಾಪ ಅವ್ರಿಗೆ ಏನೋ ಒಂದು ದಾರಿ ತೋರಿಸ್ಕೊಡ್ರಿ. ನಿಮಗೂ ಒಳ್ಳೇದಾಗತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ. ಇನ್ಕಮ್ ಬರುತ್ತೆ, ಇದರಿಂದ ಕಾರ್ಪೊರೇಷನ್ ಇನ್ಕಮ್ ಬರುತ್ತೆ. ಇನ್ನು ಮುಂದೆ ಬೇರೆ ಬೇರೆ ಯೋಜನೆ ಮಾಡಬಹುದು. ಅದರಿಂದ ಮಾರ್ಕೆಟ್ ನಂಬಿ ಎಲ್ಲರೂ ಅಲ್ಲಿ ಇಲ್ಲಿ ಅವಾಗ ಕೊಡ್ತಾರೆ ಅಂತ ದಾರಿ ಕಾದ ಪಾಪ ಇದನ್ನ ನಂಬ್ಕೊಂಡ ಪಾಪ ಅವ್ರು ಊರ್ ತುಂಬ ಸಾಲ ಮಾಡಿ ಎಲ್ಲೆಲ್ಲೋ ದುಡ್ಯಾಕ್ ಹೋಗ್ತಾ ಇದಾರೆ. ಪಾಪ ಅವ್ರ ಒಂದು ಅನುಕೂಲ ದಾರಿ ಮಾಡ್ಕೊಡ್ರಿ. ಅವ್ರು ಶಾಲಾ ಕಾಲೇಜ್ ಎಲ್ಲ ರೇಟ್ ಜಾಸ್ತಿ ಆಗ್ಯಾರ. ಸ್ಕೂಲ್ ಕಲಿಸ್ಬೇಕಂದ್ರೆ ಅವ್ರ ಹತ್ರ ದುಡ್ಡು ಇರಲ್ಲ, ಸಾಲ ಮಾಡಿ ಸ್ಕೂಲ್ ಕಟ್ಟಬೇಕು. ಇನ್ನೂ ಒಂದ್ ದಂಧೆ ಕೊಟ್ರೆ ಅವ್ರ ದಂಧೆ ದುಡಿಮೆ ಮಾಡಿ ಅವ್ರು ಒಂದ್ ಏನೋ ಉಪಜೀವನ ಮಾಡ್ಕೊಂಡು ಹೋಗ್ತಾರ. ಎಲ್ಲ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ನಾವು ಬೇಡ್ಕೊಂತೀವಿ. ನಮಸ್ಕಾರ. ಅಲ್ಲ ಸರ್, ಇದೆಲ್ಲಾ ಬಿಲ್ಡಿಂಗ್ ನಾವು ನೋಡಿದ್ವಿ, ನಮಗೂ ಒಂಥರ ದುಃಖ ಆಗ್ತೈತಿ. ಈ ಒಂದು ಬಿಲ್ಡಿಂಗ್ ಬಗ್ಗೆ ನೀವ್ ಯಾರಿಗಾರ ದೂರ್ ಕೊಡಕ್ ಹೋಗ್ತಿರೋ ಅಥವಾ ವಿನಂತಿ ಏನಾರ ಮಾಡ್ಕೊಂತೀವಿ. ಯಾಕಂದ್ರೆ ಇದನ್ನ ನೋಡಿ ನಾವು ವಿನಂತಿ ಮಾಡೋದೇನಂದ್ರೆ, ಮಾನವ ಹಕ್ಕು ಒಗ್ಗಟ್ಟದಿಂದ ನಾವು ಕಮಿಷನರ್ಗೆ ಒಂದು ಲೆಟರ್ ಬರ್ದು ನಾವು ಕೊಡ್ತೀವಿ, ಇದ್ರ ಬಗ್ಗೆ ಬಗೆಹರಿಸ್ಕೊಡ್ರಿ ಅಂತ ಹೇಳಿ. ಜನತಾ ಬಜಾರ್ಗೆ ಸಂಬಂಧಪಟ್ಟ ಅಧಿಕಾರಿಗಳೇ ದಯಮಾಡಿ ಈ ಒಂದ್ ಜನತಾ ಬಜಾರ್ ಹಾಳಾಗಿ ಹೋಗ್ಲಾರ್ದಂಗ ಮತ್ತೆ ತಿಪ್ಪಿಯಾಗಿ ಹೋಗ್ಲಾರ್ದಂಗ ಒಂದು ಸ್ವಚ್ಛವಾಗಿ ಸುಂದರವಾಗಿ ಉಳಿಯಬೇಕಾದ್ರೆ ಈ ಒಂದು ಜನತಾ ಬಜಾರ್ದಾಗ ಏನ್ ಕಟ್ಟಿರಲ್ಲ ನೀವು, ಏನು ಇದು ಕಟ್ಟಲಿಕ್ಕೆ ಏನು ಮುಖ್ಯ ಉದ್ದೇಶ ಐತಲ್ಲ, ವ್ಯಾಪಾರಸ್ಥರಿಗೆ ಅನುಕೂಲವಾಗ್ಬೇಕಂತಂದ್ರೆ ಈ ಬಡ ವ್ಯಾಪಾರಸ್ಥರಿಗೆ ಅಂಗಡಿಗಳನ್ನ ಬಾಡಿಗೆ ಕಡಿಮೆ ಮಾಡಿ ಅಂಗಡಿಯವ್ರಿಗೆ ನೀಡ್ರಿ. ಧನ್ಯವಾದಗಳು.